ಓಕೆ, ಈ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಅಥವಾ ಯೂಸೇಜ್ ಆಫ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಿಂದ ಈ ಫಿಯರು ಆಂಗ್ಸೈಟಿ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಹಾಗೆ ಇನ್ನೊಂದು ನಾವು ನೋಡ್ಬೋದು, ಈ ರ್ಯಾಂಡಮ್ ಪೋಸ್ಟ್ಗಳನ್ನ ನೋಡೋದ್ರಿಂದ ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು, ಅವ್ರ ಮನೇಲಿ ಅದು ತಗೊಂಡ್ರು, ನಮ್ಮ ಮನೇಲಿ ಅದಿಲ್ಲ ಅನ್ನುವಂಥ ಒಂದು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದಕ್ಕೇನಾದರೂ ಚಿಕಿತ್ಸೆ ಏನಾದರೂ ಇದೆಯಾ? ಇದೇನಾದರೂ ನಿಜವಾಗ್ಲೂ ಟೆಕ್ನಿಕಲ್ ಆಗಿ ಹೇಳೋದಂದರೆ ಯಾವುದಾದ್ರೂ ಕಾಯಿಲೆನಾ, ಅಂತ ಏನಾದರೂ ಹೇಳ್ತಾರೆ? ಕಾಯಿಲೆಗಳಿದೆ. ಇವಾಗ ನಾವು ಪರ್ಸ್ನಾಲಿಟಿ ಅಂತ ತಗೊಂಡಾಗ ಟೀನೇಜರ್ಸ್ನಲ್ಲಿ ಇವಾಗ ಆಲ್ಫಾ ಅಂತ ಹೇಳಿದೆ, ಅವರಲ್ಲಿ ಅಪೋಸಿಷನಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತೀವಿ. ನೀನು ನೋಡಬೇಡ ಅಂದರೆ ಅವತ್ತು ಅವ್ರು ಆಡುವಂತಹ ಒಂದು ವರ್ತನೆಗಳನ್ನು ಪೇರೆಂಟ್ಸು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿನ ದಿವಸ. ಸೊ ಎಷ್ಟು ಯಾವ ಲೆವೆಲ್ಗೆ ಅಂದರೆ ಅವರು ಬಾಗಿಲು ಹಾಕೊಂಡ್ಬಿಡ್ತಾರೆ ರೂಮ್ದು, ಇವ್ರೇನು ಪ್ರಾಣ ಕಳ್ಕೊಂಡ್ರ ಅಷ್ಟು ಗೊತ್ತಿಲ್ಲ. ಸೊ ಟೀಚರ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಸುಯಿಸೈಡ್ಗೆ ಹೋಗ್ತಾರೆ. ಸೊ ಈ ಮಟ್ಟದಲ್ಲಿ ಒಂದು ಎಮೋಷ್ನಲ್ ಡಿಸ್ಟ್ರೆಸ್ ಕಾಣ್ತಾ ಇದೆ. ಸೊ ಇದರಿಂದ ಮನೆಯವ್ರಿಗೂ ರಿಫ್ಲೆಕ್ಟ್ ಆಗುತ್ತೆ, ಅವ್ರಿಗೂ ಆ್ಯಂಗ್ಸೈಟಿ, ಅವ್ರಿಗೂ ಫಿಯರು, ಜೀವನದಲ್ಲಿ ಸೆಟ್ಲ್ ಆಗ್ತಾನೋ ಇಲ್ವೋ, ಓದ್ತಾ ಇಲ್ಲ, ಮಾರ್ಕ್ಸ್ ಬರ್ತಾ ಇಲ್ಲ ಅಂತ. ಸೊ ಇನ್ನೊಂದು ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ಸ್, ಡಾಕ್ಟರ್ ಅವ್ರು ಹೇಳ್ದಂಗೆ ADHD ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್, ಆಟಿಸಮ್ ಇರ್ಬೋದು, ಇಲ್ಲದೆ ಹೋದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು, ಯಾಕಂದರೆ ಮಾತಾಡೋ ಅಭ್ಯಾಸನೇ ಇಲ್ಲ. ಇದು ಮಾತಾಡಲ್ವಲ್ಲ, ಅದ್ರ ಜೊತೆ ಒನ್ ವೇ ಇರ್ತೀವಲ್ವ ನಾವು. ಸೊ ಹಾಗಾಗಿ ರೆಸ್ಪಾಂಡ್ ಮಾಡೋದು ಇಲ್ಲ. ಕ್ಲಾಸಲ್ಲಿ ಟೀಚರ್ ಕ್ವೆಶನ್ ಕೇಳಿದ್ರೆ ದೇ ಕಾಂಟ್ ರೆಸ್ಪಾಂಡ್. ಈವನ್ ಹೈಯರ್ ಲೆವೆಲ್ ತೊಗೊಳ್ಳಿ, ಇಂಜಿನಿಯರಿಂಗ್ ಆಗ್ಬೋದು, ವೈವಾದಲ್ಲಿ ಕ್ವೆಶನ್ಸ್ ಕೇಳಿದ್ರೆ ಇವ್ರು ಆನ್ಸರ್ ಮಾಡಲ್ಲ. ಆ್ಯಂಡ್ ಸೆಕೆಂಡ್, ಇದರಿಂದ ಏನಾಗ್ತಾ ಇದೆ, ಹ್ಯಾಂಡ್ಲಿಂಗ್ ಸಕ್ಸಸ್ಸು ಆಗ್ತಾ ಇಲ್ಲ ಅವ್ರಿಗೆ. ಸಕ್ಸಸ್ ಬಂದ ತಕ್ಷಣ ಇದೇ ಜೀವನ ಅಂತ ಅನ್ಕೋತಾರೆ, ನಾಳೆ ಒಂದು ತೊಂದರೆ ಬಂದಾಗ ಅವ್ರಿಗೆ ಎದುರಿಸೋ ಶಕ್ತಿ ಇಲ್ಲ. ಹ್ಯಾಂಡ್ಲಿಂಗ್ ಫೇಲ್ಯೂರೂ ಬರಲ್ಲ, ಯಾಕಂದರೆ ಫೇಲ್ಯೂರ್ ಆದರೆ ಅವರು ಬದುಕಿದ್ದೇ ಯೂಸ್ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇದನ್ನು ರೆಸಿಲಿಯನ್ಸ್ ಇಲ್ಲ ಅಂತ ನಾವು ಹೇಳ್ತೀವಿ. ಎಮೋಷನಲ್ ಇಂಟೆಲಿಜೆನ್ಸ್ ಎಷ್ಟು ಡೌನ್ ಆಗಿದೆ ಅಂದರೆ ಅಬ್ಸಲ್ಯೂಟ್ ಝೀರೋ ರೆಸಿಲಿಯನ್ಸ್. ರೆಸಿಲಿಯನ್ಸ್ ಅಂದರೆ ನಾವು ಕೌಂಟರ್ ಮಾಡೋಕ್ಕೆ ರೆಡಿ ಇದ್ದೀವ, ಆ ಪರ್ಸನಾಲಿಟಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆಯಾ, ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ನ ಹೋಗಿಸ್ಕೊಂಡು ಅದನ್ನೆಲ್ಲ ಸ್ವಲ್ಪ ಹ್ಯಾಂಡಲ್ ಮಾಡ್ತಿದ್ದಾರಾ ಅನ್ನೋದು ಒಂದು ಸಿಸ್ಟಮ್. ಪ್ರಾಬಬ್ಲಿ ಎಜುಕೇಷ್ನಲ್ ವ್ಯವಸ್ಥೆಯಿಂದನೇ ನಾವು ಬದಲಾವಣೆ ತಂದ್ಕೋಬೇಕು. ಅದ್ರ ಜೊತೆ ಮನೆಗಳಲ್ಲೂ ನಾವು ಪೂರ್ತಿ ನಿಲ್ಸೋಕ್ಕಾಗಲ್ಲ ಅವ್ರು ಹೇಳ್ದಂಗೆ, ಆದರೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡಬಹುದು. ವೆನ್ ವಿ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ಮೋರ್, ಇವ್ರು ಹೇಳ್ದಂಗೆ ನಾವು ಪ್ಲೇಗಳು, ಮಕ್ಕಳುಗಳಿಗೆ ಜಾಸ್ತಿ ಕಾರ್ಯಕ್ರಮಗಳು ಆಯೋಜಿಸ್ತೀವಿ ಅಂದಾಗ ಪ್ರಾಬಬ್ಲಿ ಒಂದು ಸ್ವಲ್ಪ ಸಮಯವನ್ನು ಕಳೆದು ಜಾಸ್ತಿ ಫಿಸಿಕಲ್ ಗೇಮ್ಸು, ರೀಡಿಂಗ್ ಬುಕ್ಸ್. ಎಲ್ಲಿ ನಾವು ಇವತ್ತು ರೀಡಿಂಗ್ ಬುಕ್ ಓದ್ತೀರಾ? ಹಾಂ ಓದ್ತೀವಿ, ಕಿಂಡಲ್ ಡೌನ್ಲೋಡ್ ಮಾಡಿದ್ದೀವಿ. ಅಗೈನ್ ಯು ಆರ್ ಸೀಯಿಂಗ್ ಸ್ಕ್ರೀನ್ ದೇರ್. ಹಾರ್ಡ್ ಬುಕ್ಸ್ ಓದೋದ್ರ ಮಜಾ ಅದರ ಮುಂದೆ ಇನ್ಯಾವ್ದಾರು ಇದೆ. ಎಷ್ಟು ಜನ ಆಥರ್ಸ್ ಇದ್ದಾರೆ, ಎಷ್ಟು ಜನ ಪುಸ್ತಕ ಬರೀತಿದ್ದಾರೆ, ಅವ್ರನ್ನ ಎನ್ಕರೇಜ್ ಮಾಡೋಕ್ಕಾದ್ರೆ ನಾವು ಪುಸ್ತಕ ಓದೋ ಅಭ್ಯಾಸಗಳನ್ನು ಮನೆಯಲ್ಲಿ ಅಟ್ಲೀಸ್ಟ್ ತಿಂಡಿ ತಿನ್ನುವಾಗ ಮೊಬೈಲ್ ಕೊಡೋ ಬದಲು ಒಂದು ಎನ್ಸೈಕ್ಲೋಪೀಡಿಯಾ ಕೊಡ್ಬೋದಲ್ವಾ, ಸೈನ್ಸ್ ಮ್ಯಾಗ್ಝೈನ್ ಕೊಡ್ಬೋದು, ಜಾಗ್ರಫಿ, ನ್ಯಾಷನಲ್ ಜಾಗ್ರಫಿಕ್ ಮ್ಯಾಗ್ಝೈನ್ಸ್ ಕೊಡ್ಬೋದು, ಪ್ರಾಣಿಗಳ ಬಗ್ಗೆ ಕೊಡ್ಬೋದು. ಅಟ್ಲೀಸ್ಟ್ ಪುಸ್ತಕ ಭಂಡಾರನ ನಾವು ಉಳಿಸ್ಬೋದಲ್ವಾ. ಸೊ ಅಂದರೆ ಕ್ರಿಯೇಟಿವ್ ಆಗಿ ಫಿಸಿಕಲ್ ಗೇಮ್ಸು, ಬೋರ್ಡ್ ಗೇಮ್ಸು, ಸುಡಾಕೋ ಪಝಲ್ಸು ಇದನ್ನ ಇನ್ಕ್ರೀಸ್ ಮಾಡ್ಬೋದು. ಚೌಕೋಬಾರ, ಪಗಡೆ ಎಲ್ಲ ಆಡ್ತಿದ್ರಲ್ಲ, ಇದೆಲ್ಲ ಇವಾಗ ಫೋಟೋನಲ್ಲಿ ತೋರ್ಸೋಂಗೆ ಆಗ್ಬಿಟ್ಟಿದೆ, ಮ್ಯೂಸಿಯಮಲ್ಲಿ ನೋಡೋಂಗೆ ಆಗ್ಬಿಟ್ಟಿದೆ. ಆಡ್ಬೋದಲ್ಲ, ಎಷ್ಟು ಚೆನ್ನಾಗಿರುತ್ತೆ. 4 ಜನ ಕೂತ್ಕೊಂಡು ಒಂದು 10 ನಿಮಿಷ ಆಡೋಷ್ಟು ಟೈಮ್ ನಮಗಿದೆ ಅಲ್ವಾ. ಇಲ್ಲ, ಇವ್ರು ಹೇಳ್ದಂಗೆ ಕಾಮೆಂಟ್ಸ್ ಬರೆಯೋಷ್ಟು ಟೈಮ್ ಇರೋರಿಗೆ ಆಟ ಆಡೋಷ್ಟು ಟೈಮ್ ಇದೆಯಲ್ಲ, ಫಿಸಿಕಲ್ ಆಟ. ನಾವೇ ಇವಾಗ ನೋಡಿ, ಇವಾಗ ಎದುರು ಕೂತು ಮಾತಾಡೋದ್ರಲ್ಲಿ ನಾವು ಎಷ್ಟು ದಟ್ ಎಮೋಷನ್ ಶೇರ್ ಮಾಡ್ತಾ ಇದ್ದೀವಿ ನಾವು, ಮೋರ್ ದೆನ್ ದ ವರ್ಡ್ಸ್. ಸೊ ಐ ಥಿಂಕ್ ಸ್ವಲ್ಪ ಮೋರ್ ಸೋಷಿಯಲ್ ಕನೆಕ್ಟ್ ಬೇಕು ಅಂತ ಅನ್ಸುತ್ತೆ. ಸೊ ಮತ್ತೆ ಪೇರೆಂಟ್ಸು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಬೇಕು. ದೇ ಶುಡ್ ಮೇಕ್ ಸಮ್ ಟೈಮ್. ಅವರೇ ಟೆನ್ಸ್ಡ್ ಆಗಿದ್ದಾರೆ. ಬ್ಯಾಲೆನ್ಸಿಂಗ್ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ನು, ವರ್ಕ್ ಲೈಫ್ ಬ್ಯಾಲೆನ್ಸ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ಪ್ರೆಷರ್ ಎಲ್ಲ ಏನಾಗುತ್ತೆ, ಮಕ್ಕಳು ಸುಮ್ಮನಿದ್ರೆ ಸರಿ, ನಮ್ಮ ತಂಟೆಗೆ ಬರದೆ ಹೋದರೆ ಸರಿ ಅನ್ನೋ ಒಂದು ಭಾವನೆಯಲ್ಲಿ ಜೀವನ ನಡೀತಾ ಇದೆ ಅಲ್ವಾ. ಇಲ್ಲಿ ಯಾರು ಸರಿ ಯಾರು ತಪ್ಪು ಪ್ರಶ್ನೆ ಇಲ್ಲ, ಆದರೆ ನಮ್ಮ ಮಕ್ಕಳನ್ನ ನಾವು ಹಿಡಿದು ಒಂದು ದಾರಿಗೆ ಹಾಕೋದು ನಮ್ಮ ಸಮಾಜದ ಹೊಣೆ. ಇದು ಬರೀ ಪೇರೆಂಟ್ಸಿಗೆ ಮೀಸಲಲ್ಲ, ಮಕ್ಕಳು ಸಮಾಜದ, ದೇ ಬಿಲಾಂಗ್ ಟು ಸೊಸೈಟಿ, ದ ನೇಷನ್ ಆಸ್ ಎ ಹೋಲ್. ಸೊ ಅದರಲ್ಲಿ ನಾವು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಬರೀ ಇಟ್ಸ್ ಪೇರೆಂಟ್ಸ್ಗೆ ಅಂತಲ್ಲ. ಸೊ ಅಂತ ನನಗನ್ಸುತ್ತೆ. ಎಸ್ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಅಷ್ಟೇ ಅಲ್ಲ, ಈ ರಿಲೇಷನ್ಶಿಪ್, ಸಂಬಂಧದ ನಡುವೆ ಕೂಡ ಬಹಳಷ್ಟು ಅಂತರನ ತಂದಿದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಕೆಲವೊಂದು ಬೇಡವಾದಂತಹ ಸಂಬಂಧನ ಹೆಚ್ಚಿಸ್ತಾ ಇದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ರಿಲೇಷನ್ಶಿಪ್ ಕೆಲವೊಂದು ಹತ್ತಿರ ಆಗಿದೆ, ಕೆಲವೊಂದು ಬೇಡವಾದದ್ದು ಹತ್ತಿರ ಆಗಿದೆ, ಬೇಕಾಗಿರೋದು ದೂರ ಆಗ್ತಾ ಹೋಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ಮಾಧ್ಯಮದ ಮುಖಾಂತರ ಏನು ಕೇಳ್ತೀನಿ ಮೇಡಮ್ ಅಂದರೆ, ಅಟ್ಲೀಸ್ಟ್ ಇದಕ್ಕೆ 1 ಗಂಟೆ ಮನೋತಜ್ಞರು ಇರ್ತಾರೆ ಡಾಕ್ಟ್ರು, ಇದ್ರ ಬಗ್ಗೆ ಸ್ವಲ್ಪ 1 ಅವರ್ ಎಕ್ಸ್ಪ್ಲೈನ್ ಮಾಡಿದ್ರೆ
ಪೇರೆಂಟ್ಸ್ಗೂ ಅನುಕೂಲ ಆಗುತ್ತೆ, ಮಕ್ಕಳಿಗೂ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಇದ್ರ ಬಗ್ಗೆ ಒಂದು ಗಂಟೆ ಎಲ್ಲ ಮಾಧ್ಯಮದವರು ಕೂಡ ಇದಕ್ಕೊಂದು ಗಂಟೆ ಟೈಮಿಂಗ್ಸನ್ನು ಹೊರತುಪಡಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ, ಪೇರೆಂಟ್ಸ್ಗೂ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮು. ಅಟ್ಲೀಸ್ಟ್ ಬದಲಾವಣೆ ಆದರೆ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋ ನನ್ನ ಕೋರಿಕೆ ಮೇಡಮ್. ಸೊ ನಾವೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಅವ್ರ ಮನಸ್ಸಿನಲ್ಲಿ ಎಲ್ಲರೂ ಬದಲಾಗಬೇಕು ಮೇಡಮ್. ಪೇರೆಂಟ್ಸು ಬದಲಾಗಬೇಕು, ಮಕ್ಕಳು ಬದಲಾಗಬೇಕು. ಅಟ್ಲೀಸ್ಟ್ ನಾವು ಸ್ಕೂಲಲ್ಲಿ ಹೋದಾಗ ಒಂದು ಗಂಟೆ ಪಾಠ ಕೇಳ್ತೀವಿ ಮೇಡಮು. ಅದೇ ರೀತಿ ಇದನ್ನು ಕೂಡ ಒನ್ ಅವರ್ ಡಾಕ್ಟ್ರು ಹೇಳ್ದನ್ನು ಕೇಳ್ಕೊಂಡ್ರೆ ಸ್ವಲ್ಪ ಮನಸ್ಸು ಚೇಂಜ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಆರೋಗ್ಯದ ಬಗ್ಗೆ ಇದು ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತೆ ಮೇಡಮ್. ಇದು ನೋಡ್ತಾ 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 ಕೆಲವ್ರಿಗೆ ಏನಾಗ್ತಾ ಇರುತ್ತೆ, ಹುಚ್ಚಿಡ್ದು ಬಿಡುತ್ತೆ. ಆ ಮೊಬೈಲ್ ಬಿಡ ಮನಸ್ಸೇ ಬರಲ್ಲ, ಬೇಕಾರಲ್ಲ ಹೊಟ್ಟೆ ಹಸಿವಾಗಿದ್ರು ಕೂಡ ಅವರಿಗೆ ಆ ಮೊಬೈಲ್ ಬಗ್ಗೆ ಇಂಟ್ರೆಸ್ಟ್ ಬಿಟ್ಬೇಕಾದ್ರೆ ಊಟನೂ ಮರ್ತು ಬಿಡ್ತಾರೆ. ಏನಾಗುತ್ತೆ, ನಾಳೆ ದಿನ ಆರೋಗ್ಯ ಹಿಂಗೆ ಇರುತ್ತೆ ಮೇಡಮ್, ಏರುಪೇರು ಹಾಗೇ ಆಗಿರ್ತಾರಲ್ವಾ. ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಲಿ, BP ಶುಗರ್ ಆಟೋಮೆಟಿಕ್ಕೇ ಬರುತ್ತೆ. ಇದೇನಾಗಿತ್ತು ಅಂದರೆ ಮೊಬೈಲ್ ಇಟ್ಕೊಂಡ್ರೆ ಇದೊಂದು ರೀತಿ ಕ್ಯಾನ್ಸರ್ ಇದ್ದಂಗೆ ಆಗುತ್ತೆ ಇವರಿಗೆ, ಡೈವರ್ಟ್ ಆಗಿಬಿಡ್ತಾರೆ. ಅದರಿಂದ ನಾನು ಹೇಳೋದು, ಅಟ್ಲೀಸ್ಟ್ ಡಾಕ್ಟ್ರುಗಳು ಇದ್ರ ಬಗ್ಗೆ 1 hour ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ತಿಳ್ಕೊಳ್ಳೋಂಥದ್ದು ಬೇಕಾದಷ್ಟು ಇರುತ್ತೆ. ಆರೋಗ್ಯಕ್ಕಿಂತ ಹೆಚ್ಚಿನ ಇನ್ಯಾವುದೂ ಅಲ್ಲ, ಆರೋಗ್ಯನೇ ಭಾಗ್ಯ ಅಲ್ಲ ಮೇಡಮು. ನನ್ನ ಒಂದು ಕೋರಿಕೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಂತಿರೋದು, ಮಕ್ಕಳಿಗೂ ಮಕ್ಕಳು ದೇಶದ ಆಸ್ತಿ. ಪೇರೆಂಟ್ಸ್ಗಳು ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಕೊಟ್ಕೊಂಡು ಮಕ್ಕಳು ಕೂಡ ಸ್ವಲ್ಪ ಡಾಕ್ಟರ್ ಕೇಳ್ಕೊಂಡ್ರೆ ಅನುಕೂಲ ಆಗುತ್ತೆ ನಮ್ಮ ದೇಶಕ್ಕೆ ಅಂತ ನನ್ನ ಅನಿಸಿಕೆ ಮೇಡಮ್. ಡಾಕ್ಟರ್